ನನ್ನ ಫ್ರೆಂಡು ಬರ್ಡೇ ಐತೆ. ನಾನು ಏರ್ಪೋರ್ಟ್ಸ್ ಗಿಫ್ಟ್ ಮಾಡೋಣ ಅನ್ಕೊಂಡಿದ್ದೀನಿ. ಹುಡುಗ ಫ್ರೆಂಡಾ ಹುಡುಗಿ ಫ್ರೆಂಡಾ? ಇಬ್ರದ್ದು ಇದೆ. ಇಬ್ರದ್ದು ಇದೆ. ಏರ್ಪೋರ್ಟ್ಸ್ ಎಲ್ಲ ಕೊಡ್ಸೋಕೆ ಹೋಗ್ಬೇಡಿ. ಏರ್ಪೋರ್ಟ್ಸ್ ಎಲ್ಲ ಕೆಟ್ಟೋಗ್ಬಿಟ್ರೆ ನೀವು ಕೊಡ್ಸಿದ್ರೆ ಇಲ್ವ ಅನ್ನೋದೇ ಗೊತ್ತಾಗಲ್ಲ, ತೆಗ್ದು ಬಿಸಾಕ್ಬಿಡ್ಬೇಕಾಗತ್ತೆ. ಅದ್ರ ಬದಲು ನೀವು ಕೊಡ್ಸೋ ಗಿಫ್ಟ್ ಹೆಂಗಿರ್ಬೇಕು ಅಂದ್ರೆ ಅವ್ರು ನೋಡಿದ ತಕ್ಷಣ ಖುಷಿ ಆಗಬೇಕು. ನೋಡಿದಾರೆಲ್ಲ ಎಲ್ಲಿ ಮಾಡಿಸ್ತೆ ಯಾರು ಕೊಟ್ಟಿದ್ದು ಅಂತ ಕೇಳಬೇಕು. ಆ ಥರ ಗಿಫ್ಟ್ ಕೊಡಿಸಿ. ಅಂದರೆ ಫೋಟೋ ಇಸ್ಕೊಂಡು ಫೋಟೋ ಫ್ರೇಮ್ ಮಾಡಿಸ್ಕೊಡ್ಲಾ? ನೀವಿನ್ನು 2015 ಇದ್ದೀರಾ ಅನ್ಸುತ್ತೆ ಆಂಟಿ. ಸ್ವಲ್ಪ ಮುಂದೆ ಬನ್ನಿ, ಅಪ್ಗ್ರೇಡ್ ಆಗಿ. ಫೋಟೋ ಫ್ರೇಮ್ ಎಲ್ಲ ಹಳೇ ಟ್ರೆಂಡ್ ಆಗೋಯ್ತು. ಅದ್ರ ಬದಲು ಬ್ಲಡ್ ಆರ್ಟ್ ಮಾಡಿಸ್ಕೊಡಿ, ಪೆನ್ಸಿಲ್ ಆರ್ಟ್ ಮಾಡಿಸ್ಕೊಡಿ. ಬ್ಲಡ್ ಆರ್ಟಾ? ಬ್ಲಡ್ ಆರ್ಟ್ ಮಾಡಿಸ್ಬೋದು, ಬಟ್ ನನಗೆ ಟೈಮ್ ಇಲ್ಲ, ಹುಡ್ಕೊಂಡೆಲ್ಲ ಹೋಗೋಕ್ಕಾಗಲ್ವಲ್ಲ. ನಾನು ನಿಮ್ಗೊಂದು ನಂಬರ್ ಕೊಡ್ತೀನಿ, ವಿಜಯ್ ಬ್ರೋ ಅಂತ. ಹಾಸನ್ಗೆ ಸಿಕ್ಕಾಪಟ್ಟೆ ಫೇಮಸ್ಸು, ತುಂಬ ಸಖತ್ತಾಗಿ ಮಾಡ್ತಾರೆ ಅಂಕಳಿ. ನಮ್ಮ ಬ್ರದರು ಅವ್ರ ಹತ್ರ ಮಾಡಿಸಿದೆ ಅಂತ ಹೇಳಿದ್ರೆ ನಿಜವಾಗ್ಲೂ ನೀವು ಯಾರು ಕೊಡ್ತೀರಾ ಗಿಫ್ಟು ಅವ್ರು ಸಿಕ್ಕಾಪಟ್ಟೆ ಫಿದಾ ಆಗೋಯ್ತಾರೆ. ನೀವು ಯಾರಿಗಾದ್ರೂ ಸರ್ಪ್ರೈಸ್ ಅಥವಾ ಗಿಫ್ಟ್ ಕೊಡಬೇಕು ಅಂತಂದ್ರೆ ಈ ತರ ಪೆನ್ಸಿಲ್ ಆರ್ಟ್, ಬ್ಲಡ್ ಆರ್ಟ್, ಐ ಆರ್ಟ್, ಕಪಲ್ ಆರ್ಟ್ ಯಾವುದೇ ಆದ್ರೂ ಮಾಡಿಸ್ಬೋದು. ವಿಜಯ್ ಬ್ರೋ ಇಡೀ ಹಾಸನ್ಗೆ ಫೇಮಸ್ ಆರ್ಟಿಸ್ಟ್. ಹಾಸನ್ ಮಾತ್ರ ಅಲ್ಲ, ಆಲ್ ಓವರ್ ಕರ್ನಾಟಕ ಎಲ್ಲಿಗೆ ಬೇಕಾದ್ರೂ ಆರ್ಟ್ ನ ಕೊರಿಯರ್ ಮಾಡ್ತಾರೆ. ಬರ್ತ್ಡೇಗೆ, ಫಂಕ್ಷನ್ಸ್ಗೆ ಬೋರಿಂಗ್ ಗಿಫ್ಟ್ ನ ಕೊಡೋದನ್ನ ಬಿಟ್ಟು ಈ ತರ ಯೂನಿಕ್ ಆಗಿರೋ ಗಿಫ್ಟ್ ನ ಕೊಟ್ಟು ನಿಮ್ ನೆನಪನ್ನ ಕೊನೆ ತನಕ ಇರೋ ತರ ಮಾಡಿ. ನೀವು ಕೊಡೋ ಫೋಟೋಸ್ಗೆ ಜೀವ ತುಂಬುವಂತ ಕಲೆಗಾರ ಇವರು. ನಿಮ್ಗೂ ಇದೇ ತರ ಆರ್ಟ್ ಬೇಕಂದ್ರೆ ಸ್ಕ್ರೀನ್ ಮೇಲೆ ಕಾಣಿಸ್ತಿರೋ ನಂಬರ್ಗೆ ಕಾಲ್ ಮಾಡಿ ಅಥವಾ ಕಮೆಂಟ್ ಬಾಕ್ಸ್ ಅಲ್ಲಿ ಇವ್ರ ಅಕೌಂಟ್ ನ ಮೆನ್ಷನ್ ಮಾಡಿರ್ತೀನಿ, DM ಮಾಡಿ.